ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರೆಸಿಪಿ ಮಾಡೋಣ ಅಂತ ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಾಯಿದ್ದೀನಿ. ಬನ್ನಿ ನೋಡುವ ಹೆಂಗೆ ಮಾಡೋದು ಅಂತ. ಫಸ್ಟು ಒಂದು ಕಡಾಯಿಗೆ 1 2 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು, ಪ್ಲೀಸ್ ಇಗ್ನೋರ್ ಮೈ ಬಾಂಡ್ಲಿ, ಓಕೆ. ಅದಕ್ಕೆ ಸ್ವಲ್ಪ ಒಂದಷ್ಟು ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು, ಆಮೇಲೆ ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆ ಬೆಳ್ಳುಳ್ಳಿ ಇದೆಯಲ್ಲ, ಇಟ್ ಗಿವ್ಸ್ ಮೋರ್ ಎಮ್ಮಿ ಟೇಸ್ಟ್. ಇವಂಗೆ ಚಚ್ಚಿ ಹಾಕ್ಕೊಂಡ್ರೆ ಪೆಪ್ಪರ್ ಫ್ರೈ, ಇದು ಡ್ರೈ ಅಲ್ಲ, ಪೆಪ್ಪರ್ ಫ್ರೈ ಮಾಡ್ತಾಯಿದ್ದೀನಿ ಇವತ್ತು ನಾನು. ಏನೋ ಆಫೀಸಿಂದ ಬಂದು ಬೇಜಾರಾಯಿತು, ಸೊ ಏನಾದರೂ ಕುಕ್ ಮಾಡೋಣ ಅಂದ್ಬಿಟ್ಟು ಸೆಪ್ಟೋಲ್ ಆರ್ಡ್ರ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಮತ್ತು ಒಂದು ದೊಡ್ಡ ಸೈಜು ಆನಿಯನ್ನ ಸ್ಲೈಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಸೊ ಅದು ಬೇಗ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಬರುತ್ತೆ. ನಾನು ಯೂಶ್ವಲಿ ಎಲ್ಲ ರಾಕ್ ಸಾಲ್ಟ್ ಯೂಸ್ ಮಾಡೋದು, ಪೌಡರ್ ಸಾಲ್ಟ್ ಯೂಸ್ ಮಾಡಲ್ಲ. ಈರುಳ್ಳಿ ಫ್ರೈ ಮಾಡ್ಬೇಕಾದ್ರೆ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ವರಮ್ಮ, ವಿಡಿಯೋ ನೋಡ್ತಾ ಇದ್ರೆ ನೆನೆಸ್ಕೊಳ್ಳಿ, ನೀವು ಕೊಟ್ಟಿರೋ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಚಿಕನ್ನು. ನೀವು ಯಾವಾಗಲೂ ರೇಗಿಸ್ತಿದ್ರಲ್ಲ, ಯಾವುದ್ಯಾವುದೋ ಪಾತ್ರೆಯಲ್ಲಿ ಮಾಡಬೇಡ ನೀನು ಅಂದ್ಕೊಂಡು. ನೋಡಿ, ನಿಮ್ಮ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ಅದು ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಅದು ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ತೊಳೆದಿಟ್ಟಿರೋ ಕ್ಲೀನ್ ಮಾಡಿರೋ ಚಿಕನ್ನು, ನಾನು ವಿತ್ ಸ್ಕಿನ್ ತೊಗೊಂಡಿದ್ದೀನಿ, ನಂಗೆ ವಿತೌಟ್ ಸ್ಕಿನ್ ಇಷ್ಟ ಆಗೋಲ್ಲ. ಸೊ ನೀವು ಬೇಕಾದರೆ ವಿತೌಟ್ ಸ್ಕಿನ್ ತೊಗೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚಿಕನನ್ನು. ಅದು ಸ್ವಲ್ಪ ಎಲ್ಲ ಆಯಿಲೆಲ್ಲ ಬಿಟ್ಟ ಮೇಲೆ ಅದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ಕೋಬೇಕು. ಏನೇನು ಸ್ಪೈಸಸ್ ಅಂದರೆ ಸ್ವಲ್ಪ ಟರ್ಮರಿಕ್ಕು, ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಎಲ್ಲ ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ನಾವು ಸ್ವಲ್ಪ ಈ ಟೈಮಲ್ಲಿ ಸ್ವಲ್ಪ ವಾಟರ್ ಹಾಕಬೇಕು. ನಾವು ತುಂಬ ಡ್ರೈ ಮಾಡ್ತಿಲ್ಲ, ತುಂಬ ಗ್ರೇವಿ ಥರನೂ ಮಾಡ್ತಿಲ್ಲ, ಸೆಮಿ ಗ್ರೇವಿ ಅಲ್ವಾ. ಸೊ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು, ಒಂದು ಸ್ವಲ್ಪ ಸ್ಪ್ರಿಂಕ್ಲಿಂಗ್ ಆಗೋ ಥರ ನೀರು ಹಾಕ್ಕೋಬೇಕು. ಅದು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ, ನಾವು ಆಲ್ರೆಡಿ ಸಾಲ್ಟು ಆನಿಯನ್ ಫ್ರೈ ಮಾಡ್ಬೇಕಾದ್ರೆ ಹಾಕಿದ್ದೀವಿ ಅಲ್ವಾ, ಸೊ ನಿಮಗೆ ಟೇಸ್ಟ್ ನೋಡ್ಕೊಂಡು ನೀವು ಸಾಲ್ಟ್ ಹಾಕ್ಕೊಳ್ಳಿ. ಈ ಸ್ಟೇಜಲ್ಲಿ ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ. ನಾನು ಮಿಕ್ಕಿದ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ, ಅದು ಒಂಥರ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಸ್ವಲ್ಪ ಒಂದು 15 ಮಿನಿಟ್ಸು ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಇರುತ್ತೆ. ಇದಕ್ಕೆ ನಾವು ಸ್ವಲ್ಪ ಪೆಪ್ಪರು, ನಾನು ಆ್ಯಕ್ಚುಲಿ ಈ ಟೈಮಲ್ಲಿ ನಾನು ಸೋಯಾ ಸಾಸ್ ಹಾಕಬೇಕಿತ್ತು, ಬಟ್ ನಾನು ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಬೇಕಾದರೆ ನೀವು ಸೋಯಾ ಸಾಸ್ ಹಾಕ್ಕೊಳ್ಳಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕೋ ಕಮ್ಮಿ ಅನಿಸ್ತು ಪೆಪ್ಪರು, ಅದಕ್ಕೆ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು ನೀಟಾಗಿ ಎಲ್ಲ ಫ್ರೈ ಮಾಡಿ, ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಅದು ಕೊತ್ತಂಬರಿ ಸೊಪ್ಪು ಇದೆಯಲ್ಲ, ಇದು ತುಂಬ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಸಕ್ಕತ್ತಾಗಿರುತ್ತೆ ಫ್ಲೇವರು. ಸೊ ಎಲ್ಲ ಮತ್ತೆ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನಿಂಬೆಹಣ್ಣು ಇಟ್ಕೊಂಡು ತಿಂತಾಯಿದ್ರೆ ಒನ್ ಮೋರ್ ಅನ್ನಬೇಕು. ಹಿಂಗಿರುತ್ತೆ ನೋಡಿ ಚಿಕನ್ ಪೆಪ್ಪರ್ ಫ್ರೈ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.